ಇಲ್ಲಿ ಯಾವುದೋ ಹಣ್ಣುಗಳನ್ನ ಹರಿಯಲ್ಲ ಅಂತ ಹೇಳಿದ್ದೆ ನಿಮಗೆ. ಹರಿದದ್ದು ಎಲ್ಲಾ ಪಕ್ಷಿಗಳು ತಿಂದಿದ್ದೆ ನಿಮಗೆ ಕಾಣಿಸ್ತಾವ್ರಿ. ಇಲ್ಲಿ ಕಾಣಿಸ್ತಾವ, ಇಲ್ಲಿ ತಿಂದ ಎಲ್ಲ ಪ್ರತಿಯೊಂದು ಗಿಡದಾಗ. ಮೊನ್ನೆ ಇವರು ಧಾರವಾಡ ಯೂನಿವರ್ಸಿಟಿ ಅವರು ಇವ್ರನ್ನ 3 ವರ್ಷದ ಕಾಲ ವೈಜ್ಞಾನಿಕ ಸಲಹಾ ಸಮಿತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ಸ್ಟೋರ್ ಮಾಡಿಟ್ರ ನೀರು ಕುಡಿಯಂಗಿಲ್ರಿ ಪ್ರಾಣಿ ಪಕ್ಷಿಗಳು. ಯಾವತ್ತು ಪ್ರಾಣಿ ಪಕ್ಷಿಗಳು ಸ್ವಚ್ಛ ಇದ್ದಿದ್ದು ಚಲೋ ಇದ್ದಿದ್ದ ಕುಡಿತಾವ್ರಿ. ಅವರು ನಮ್ಮ ತಾಯಿಯವರು ಆಕ್ಚುಲಿ ಅನ್ಎಜುಕೇಟೆಡ್ ರೀ. ಅವರು ಒಂದು ರೈತ ಕುಟುಂಬದಿಂದ ಬಂದವರು. ನ್ಯಾಚುರಲ್ ಆಗಿ ಬಿಡ್ಬೇಕು. ಯಾಕಂದ್ರೆ ಪ್ರಾಣಿ ಪಕ್ಷಿಗಳನ್ನ ಯಾವುದೇ ಅಲ್ಲಿ ಕಟ್ಟಿ ಮೇಯಿಸಿದ ಪ್ರಾಣಿಗಳು ಸದೃಢವಾಗಿ ಬೆಳೆಯಂಗಿ. ನಮಸ್ಕಾರ ವಿಜಯಪುರ. ನಮ್ಮ ಬಿಜಾಪುರದಾಗ 35ರಿಂದ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲೈತಿ. ಇಂಥ ಬಿಸಿಲಾಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಾಕ ನೀರ ಮತ್ತು ತಿನ್ನಾಕ ಏನೂ ಸಿಗಲ್ಲಾಗೈತಿ. ಅಂಥದ್ರಾಗ ನಮ್ಮ ಬಿಜಾಪುರದಾಗ ಒಬ್ಬರು ರೈತರು ಅವ್ರದ್ದು 5 ಎಕರೆ ಜಮೀನೊಳಗೆ ಪ್ರಾಣಿ ಪಕ್ಷಿಗಳಿಗಂತೆ ಕೃಷಿ ಮಾಡಾಕ್ತಾರೆ. ಅವ್ರು ಯಾರು ಏನು ಅನ್ನೋದನ್ನ ಈ ವಿಡಿಯೋದಾಗ ತಿಳಿಸ್ತೀನಿ. ಸೊ ಯಾರಾದರೂ ಹೊಸದಾಗಿ ಈ ವಿಡಿಯೋ ನೋಡಾಕ್ತಿದ್ರ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇವರೊಬ್ರು ರೈತರು ವಿದ್ಯಾಭ್ಯಾಸ ಇಲ್ದೇ ಕೃಷಿಯನ್ನೇ ನಂಬ್ಕೊಂಡು ಇಷ್ಟೊಂದು ಹೆಸರು ಮಾಡಿದಾರೆ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕಡೆಯಿಂದ ಇವರಿಗೆ ಸೂಪರ್ ಸ್ಟಾರ್ ರೈತ ಅಂತೇಳಿ ಪ್ರಶಸ್ತಿ ಕೊಟ್ಟಿದ್ದಾರೆ. ಮತ್ತು ನೇಗಿಲು ಯೋಗಿ ಅಂತ ಕೂಡ ಪ್ರಶಸ್ತಿ ಕೊಟ್ಟಿದ್ದಾರೆ. ಇಂಥವು ಹಲವಾರು ಪ್ರಶಸ್ತಿಯನ್ನು ಈ ಒಬ್ಬರು ರೈತರಿಗೆ ಕೊಟ್ಟಿದ್ದಾರೆ. ಸೊ ಅವ್ರು ಯಾರು ಅನ್ನೋದನ್ನು ಈ ವಿಡಿಯೋದಾಗ ತೋರಿಸ್ತೀನಿ. ಬರ್ರಿ ಆ ರೈತರಿಗೆ ನಿಮಗೆ ಭೇಟಿ ಮಾಡಿಸ್ತೀನಿ ಅಂತ. ಸೊ ಅವರ ರೈತರದ ಫಾರ್ಮ್ ಹೌಸಿಗೆ ಇವತ್ತು ಬಂದೀವಿ ನಾವು. ಬರ್ರಿ ಅವ್ರು ಕೂಡನೇ ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಆನಂದ್ ಸಾಳುಂಕೆ ಅಂತ ಹೇಳಿ. ಓಕೆ. ಸೊ ನಾವು ಈ ಒಂದು ಕಾನ್ಸೆಪ್ಟ್ ನೋಡಿ ನಮ್ಗೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಜನ ಎಲ್ಲ ನಾಯಿಗಳಿಗೆ ಊಟ ಅದು ಹಾಕ್ತಾರೆ, ಬಟ್ ಪ್ರಾಣಿ ಪಕ್ಷಿಗಳಿಗೆ ಯಾರೂ ಯೋಚನೆನೇ ಮಾಡಿರಲ್ಲ. ಈ ರೀತಿ ನಿಮ್ಗೆ ಹೆಂಗೆ ಬತ್ತು, ಏನು ವಿಚಾರ ಬತ್ತು ಅಂತ? ಆ್ಯಕ್ಚುಲಿ ನಾವು ಕಾಡು ಸಿದ್ದೇಶ್ವರ ಸ್ವಾಮಿಗಳಿಗೆ ಏನದಲ್ರಿ ನಾವು ಹೆಚ್ಚು ನಡ್ಕೊಂತೀವಿ. ಕಾಡು ಸಿದ್ದೇಶ್ವರ ಸ್ವಾಮಿಗಳೇ ನಮಗೆ ಪ್ರೇರಣೆ.